ಹಾಯ್ ಎವ್ರಿವನ್, ವೆಲ್ಕಮ್ ಟು ನತಾ ಸ್ಟುಡಿಯೋ. ಇವತ್ತು ಜಾಸ್ತಿ ಮಸಾಲೆ ಏನು ಹಾಕದೆ ಸಿಂಪಲ್ ಆಗಿ ಒಂದು ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಒನ್ ಪಾಟ್ ರೆಸಿಪಿ, ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಬರೀ ತುಪ್ಪದಲ್ಲೂ ಮಾಡ್ಬೋದು, ಇಲ್ಲ ಬರೀ ಎಣ್ಣೆಲ್ಲೂ ಮಾಡ್ಬೋದು. ಅದೆರಡು ಬಿಸಿ ಆದಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ, ಒಂದೆರಡು ಬೇ ಲೀಫ್ ಹಾಕ್ತಾ ಇದ್ದೀನಿ. ಒಂದು 15ರಿಂದ 20 ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಹೋಲ್ ಮಸಾಲೆಗಳನ್ನ ಆಡ್ ಮಾಡ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪತ್ರೆ ಮತ್ತೆ ನಕ್ಷತ್ರ ಮೊಗ್ಗು ಅಂದ್ರೆ ಸ್ಟಾರ್ ಅನೀಸ್‌ನ ಆಡ್ ಮಾಡ್ತಿದ್ದೀನಿ. ಏಲಕ್ಕಿ 2 ತರನು ಯೂಸ್ ಮಾಡಿದ್ದೀನಿ, ಕಪ್ಪು ಮತ್ತೆ ಹಸ್ರುದು. ಸೊ ಇದಿಷ್ಟೇ ಮಸಾಲೆ ಇದಕ್ಕೆ. ತುಂಬಾ ಮಸಾಲೆ ಎಲ್ಲ ಬೇಡ ಅಂತ ಅನ್ಸತ್ತೆ ಇದಕ್ಕೆ. ಹಾಗಾಗಿ ಲೈಟಾಗೆ ಮಸಾಲೆ ಬೆಳಗ್ಗೆ ಬ್ರೇಕ್‌ಫಾಸ್ಟಿಗೆ ಅಥವಾ ಲಂಚಿಗೆ ಮತ್ತು ಡಿನ್ನರ್‌ಗೆ ಯಾವುದಕ್ಕಾದ್ರೂ ಕೂಡ ತುಂಬಾ ಲೈಟಾಗೂ ಇರುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಈಗ ಅದಿಷ್ಟು ಹುರ್ಕೊಂಡಾದ್ಮೇಲೆ ಈಗ ನಾನು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ, ಈರುಳ್ಳಿ ಇದಕ್ಕೆ ತುಂಬಾ ಆಪ್ಷನಲ್ಲು. ಬೇಕಂತಂದ್ರೆ ಮಾತ್ರ ಹಾಕೋಬಹುದು. ಇದಿಲ್ಲ ಅಂದ್ರೂ ಕೂಡ ತುಂಬಾ ಚೆನ್ನಾಗೇ ಆಗುತ್ತೆ ಇದು. ಸೊ ಕೆಲವೊಂದ್ ಕಡೆ ಇಲ್ಲಿ ಅಟ್ಲಾಂಟಾನಲ್ಲಿ ದೇವಸ್ಥಾನಗಳಲ್ಲಿ ಇದನ್ನ ಮಾಡ್ಕೊಡ್ತಾರೆ. ಆದ್ರೆ ಅದ್ರಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿರಲ್ಲ. ಬಟ್ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಆಪ್ಷನಲ್ಲು ಅಷ್ಟೇ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ. ಮತ್ತೆ ಈಗ ನಾನು ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ಇದು ತುಂಬಾ ಖಾರ ಏನು ಬೇಕಾಗಲ್ಲ ಇದಕ್ಕೆ. ನಾನೊಂದು 3ರಿಂದ 4 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಹಸಿಮೆಣಸಿನಕಾಯಿ ಆದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದು ಪುದೀನ ಸೊಪ್ಪು. ಪುದೀನ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಈಗಲೇ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಆದ್ಮೇಲೆ ತರಕಾರಿಗಳನ್ನ ಹಾಕೋಣಂತೆ. ಈಗ ಎಷ್ಟು ಆಗಿದೆ. ಈಗ ನಾನಿಲ್ಲಿ ಬೀನ್ಸು ಮತ್ತೆ ಕ್ಯಾರೆಟ್‌ನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಫಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಏನ್ ತುಂಬಾ ಫ್ರೈ ಮಾಡ್ಬೇಕಂತ ಏನೂ ಇಲ್ಲ. ಎಲ್ಲ ಒಟ್ಟಿಗೆ ಹಾಕಿ ನಾವು ಮುಚ್ಚಿಟ್ಬಿಟ್ರೆ ಒಂದು 20 ಮಿನಿಟ್ಸಿಗೆಲ್ಲ ಇದಾಗೋಗುತ್ತೆ. ನಾನಿಲ್ಲಿ ಲೈಮಾ ಬೀನ್ಸ್ ತಗೊಂಡಿದ್ದೀನಿ. ಅವರೆಕಾಯಿ ಸೀಸಲ್ಲಿ ಅವರೆಕಾಯಿ ತಗೋಬೋದು, ಅಥವಾ ಪೀಸ್ ಹಾಕ್ಬೋದು, ಅಥವಾ ಬೇರೆ ಯಾವ ಕಾಳು ಬೇಕಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ. ಸೊ ನಿಮ್ಗೆ ಏನ್ ಇಷ್ಟ ಬರುತ್ತೋ ಆ ಕಾಳನ್ನ ಇದಕ್ಕೆ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಇದು. ಇಷ್ಟೇನೆ. ಇದಿಷ್ಟು ಫ್ರೈ ಸುಮ್ನೆ ಹಿಂಗೆ ಒಂದ್ 2, 3 ನಿಮಿಷ ಕೈ ಆಡ್ಬಿಟ್ಟು, ಆಮೇಲೆ ನಾನು ಬಾಸ್ಮತಿ ಅಕ್ಕಿನ ನೆನ್ಸಿಟ್ಕೊಂಡಿದ್ದೀನಿ ಇದಕ್ಕೆ. ಬಾಸ್ಮತಿ ಅಕ್ಕಿ ಒಂದು 3 ಕಪ್ ಅಷ್ಟು ನಾನು ನೆನ್ಸಿಟ್ಕೊಂಡಿದ್ದೆ 1/4 ಗಂಟೆ ಮುಂಚೆ. ಅದಕ್ಕೆ ಬೇಕಾಗಿರೋಂಥ ನೀರು, ನಾನು ಬಾಸ್ಮತಿ ಅಕ್ಕಿ 1 ಕಪ್ ತಗೊಂಡ್ರೆ 1 1/4 ಅಷ್ಟು ನೀರು ಹಾಕ್ಕೊಳ್ತೀನಿ ಅಷ್ಟೇ ನಾನು. ಜಾಸ್ತಿ ಹಾಕಲ್ಲ. ಕೆಲವರು 1ಕ್ಕೆ 2 ಹಾಕ್ತಾರೆ. ಆದ್ರೆ ನಾನ್ ಇಲ್ಲಿ ಯೂಸ್ ಮಾಡೋಂಥ ಬಾಸ್ಮತಿ ಅಕ್ಕಿಗೆ ನನ್ಗೆ ಕರೆಕ್ಟಾಗಿ ಆಗುತ್ತೆ ಇದು. ಆಮೇಲೆ ಉಪ್ಪು ಕೂಡ ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಈ ಸ್ವಲ್ಪ ಈಗ ನೀರನ್ನ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಈ ನೀರನ್ನ ಇವಾಗ ಲೈಟಾಗಿ ಒಂಚೂರು ಉಪ್ಪು ಜಾಸ್ತಿ ಇರಬೇಕು. ಅವಾಗ ಚೆನ್ನಾಗಿರುತ್ತೆ. ಅವಾಗ ಎಲ್ಲ ತರಕಾರಿಗೂ ಆಗತ್ತೆ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿಗಳನ್ನ ಹಾಕ್ಕೋಬೋದು ಇದಕ್ಕೆ. ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಉದುರಿಸ್ಬಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಕೈಯಾಡಿ 1 ಕುದಿ ಬರೋ ತನಕ ನಾನು ಹೀಗೆ ಇಟ್ಟಿರ್ತೀನಿ. 1 ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್‌ನ ಮುಚ್ಚಿದ್ರೆ ಒಂದು 10 ಮಿನಿಟ್ಸಿಗೆಲ್ಲ ಆಗೋಗ್ಬಿಡುತ್ತಿದು. ಸೊ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಏನಂದ್ರೆ ಅದೆರಡು ಬೀನ್ಸು, ಕ್ಯಾರಟ್ ಎರಡೇ ಹೆಚ್ಕೊಳ್ಳೋದು ಬಿಟ್ರೆ ಬೇರೆ ಯಾವ್ದು ಟೈಮ್ ಇಲ್ಲ. ಒಂದು ಅರ್ಧ ಗಂಟೆ ಒಳಗೆ ಈ ಪಲಾವ್‌ನ ರೆಡಿ ಮಾಡ್ಬೋದು. ತುಂಬಾ ಚೆನ್ನಾಗೂ ಇರುತ್ತೆ. ಮತ್ತೆ ಫಾಸ್ಟಾಗೂ ಕ್ವಿಕ್ಕಾಗೂ ಆಗುತ್ತೆ ಲಂಚ್ ಬಾಕ್ಸಿಗೆ ಅಥವಾ ಲಂಚಿಗೆ ಎಲ್ಲ. ಈಗ ಇದು ಕೂಲ್ ಆಗಿದೆ ಕುಕ್ಕರು. ನೋಡ್ತಾ ಇರ್ಬೋದು ಇವಾಗ ನೀವು. ಎಷ್ಟು ಉದ್ರುದ್ರಾಗೆ ಚೆನ್ನಾಗಿ ಬಂದಿದೆ ಅಂತ. ಇದು ಕರೆಕ್ಟ್ ಮೆಜರ್‌ಮೆಂಟ್ ಇರುತ್ತೆ ಹಾಕಿದ್ರೆ. 1ಕ್ಕೆ 1 1/4 ನೀರು ಹಾಕಿದ್ರೆ ಬಾಸ್ಮತಿ ರೈಸ್‌ಗೆ. ಸೊ ಇದನ್ನ ನಿಧಾನಕ್ಕೆ ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯ್ತು, ಇದು ರೆಡಿ ಆಯ್ತು ಪಲಾವು. ಸೊ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ತುಂಬಾ ಸಿಂಪಲ್ ಆಗಿದೆ. ನೀವು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಂದ್ರೂನು ಇದ್ ತಗೊಂಡೋಗೋಕೆ ಒಂದು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡುತ್ತೆ. ಲಂಚ್ ಬಾಕ್ಸಿಗಂತೂ ಇದು ಪರ್ಫೆಕ್ಟ್ ಆಗಿರುತ್ತೆ ಇದು. ಸೊ ನೀವು ಒಂದ್ಸತಿ ಈ ತರ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ನನಗೆ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.